ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂತಂದ್ರೆ ಇವತ್ತು ಒಂದು ಶುಕ್ರವಾರ ಅಲ್ವಾ, ನಮ್ಮ ಮಾತೆ ಮಹಾಲಕ್ಷ್ಮಿ ವಾರ. ಸೊ ಹಾಗಾಗಿ ಮಾರ್ನಿಂಗ್ ಎಲ್ಲ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೇನೆ ಸ್ವಲ್ಪ ಟೆಂಪಲ್ಗೆ ಹೋಗ್ಬೇಕಿತ್ತು, ಹೋಗಿದ್ದು ಬಂದಾಯ್ತು. ಇವಾಗ ನಿಮ್ಗೆಲ್ಲರಿಗೂ ಅಂದ್ರೆ ಶುಕ್ರವಾರ ಆಗಿರೋದ್ರಿಂದ ಒಂದು ಚಿಕ್ಕದೊಂದು ನಿಮ್ಗೆ ತಂತ್ರನ ಹೇಳ್ಕೊಡೋಣ. ಅಂದ್ರೆ ಇವತ್ತೇ ಈ ಶುಕ್ರವಾರ ಆ ಚಿಕ್ಕ ತಂತ್ರನ ನೀವು, ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ, ಹಣದ ಅಭಿವೃದ್ಧಿ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಹಣ ಏನಾದ್ರೂ ನಿಮ್ಗೆ ಅನ್ನೆಸೆಸರಿ ಆಗಿ ಖರ್ಚಾಗ್ತಿದ್ರೆ ಅದು ಕೂಡ ನಿಮ್ಮ ಮನೆಯಲ್ಲಿ ನಿಲ್ಲುತ್ತೆ. ಆಯ್ತಾ? ಅಂದ್ರೆ ಬೆಳಗಿನ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇರ್ತೀರಾ ಅಲ್ವಾ, ಅಂದ್ರೂ ಕೂಡ ನಿಮ್ಗೆ ₹1 ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಏನಾದ್ರೂ ಒಂದು ಸಮಸ್ಯೆ ಬಂದು ಅದಕ್ಕೆ ಆ ದುಡ್ಡನ್ನ ನೀವು ಖರ್ಚು ಮಾಡೋದಾಗಿರ್ಬಹುದು, ಇಲ್ಲಾಂದ್ರೆ ತುಂಬಾನೇ ಸಾಲ ಬಾಧೆಗಳನ್ನ ಅನುಭವಿಸ್ತಾ ಇರ್ತೀರಾ, ಸಾಲ ಮಾಡ್ಕೊಂಡಿರ್ತೀರಾ. ಬಟ್ ಅಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಮನೆಯಲ್ಲಿ ಸಾಲ ತೀರ್ಸಕ್ ಆಗ್ತಾ ಇರೋದಿಲ್ಲ. ಏನಾದ್ರೂ ಒಂದು ಸಮಸ್ಯೆ ಬಂದು ಅಲ್ಲಿಗೆ ಹೋಗ್ತಾ ಇರುತ್ತೆ, ಸಾಲ ಹಂಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನಿಮ್ಮ ಮನೆಯಲ್ಲಿ ನೀವು ಫೇಸ್ ಮಾಡ್ತಾ ಇದ್ರೆ, ಹಾಗೇನೆ ನಿಮ್ಮ ಮನೆಯಲ್ಲಿ ಹಣದ ಅಭಿವೃದ್ಧಿ ಹೆಚ್ಚಾಗಬೇಕು, ಹಣ ದುಪ್ಪಟ್ಟಾಗಬೇಕು ಅಂತಂದ್ರೆ ನೀವು ಇವತ್ತು ಶುಕ್ರವಾರ, ನಮ್ಮ ಮಾತೆ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಇವತ್ತೇ ನೀವು ಈ ಒಂದು ತಂತ್ರನ, ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾನೇ ಒಳ್ಳೇದಾಗಿ ಆಗುತ್ತೆ ಗೈಸ್. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಆ ವಿಡಿಯೋ ಹಾಕೋಣ. ನೀವು ಕೂಡ ಸಂಜೆ ಒಳಗಡೆ ಈ ಪರಿಹಾರನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಆದ್ರೆ ಇದನ್ನ ಬಂದು ನೀವು ಶುಕ್ರವಾರನೇ ಮಾಡ್ಬೇಕಾಗತ್ತೆ. ಸೊ ಬನ್ನಿ, ಅದ್ ಯಾವ ರೀತಿ ಮಾಡೋದು ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ನೋಡ್ತಾ ಇರ್ತೀರಾ ಅಲ್ವಾ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ತಡ ಮಾಡದೆ ಯಾವ ರೀತಿ ಅದು ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೈಸ್, ಏನಂತ ಅಂದ್ರೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು, ಶಾಶ್ವತವಾಗಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆ ಊರ್ಬೇಕು ಅಂತಂದ್ರೆ ನಾವು ಆದಷ್ಟು ಮನೆನ ನೀಟಾಗಿ ಇಟ್ಕೊಳ್ಬೇಕು. ಆಯ್ತಾ? ಎಲ್ಲಂದ್ರೆ ಅಲ್ಲಿ ಬಿಸಾಕೋದು, ತಿಂದಿದೆಲ್ಲ ಅಲ್ಲೇ ಬಿಸಾಕೋದು. ಕೆಲವೊಬ್ಬ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಾಯ್ಸ್, ಊಟ ಎಲ್ಲ ಮಾಡ್ಬಿಟ್ಟು ಸಿಂಕಲಿ ಪಾತ್ರೆಗಳನ್ನ ಹಾಗಾಗಿ ಇಟ್ಟಿರ್ತಾರೆ, ನೊಣ ಎಲ್ಲ ಮುತ್ತುತ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಸೊಳ್ಳೆಗಳು ಬರುತ್ತೆ ನೋಡಿ, ಅದೆಲ್ಲ ಮುತ್ತುತ್ತಾ ಇರುತ್ತೆ. ಆ ಥರ ಎಲ್ಲ ನೀವು ಮನೆಯನ್ನ ಇಟ್ಕೊಂಡ್ರೆ ಗೈಸ್, ನಿಜವಾಗ್ಲೂ ಒಂದು ನೆಗೆಟಿವಿಟಿ ಅನ್ನೋದು ಮನೆಗೆ ಎಂಟ್ರಿ ಕೊಡುತ್ತೆ. ಆಯ್ತಾ? ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಯಾವ್ದ್ರಲ್ಲೂ ಕೂಡ ನಿಮ್ಗೆ ಒಳ್ಳೇದಂತೂ ಆಗೋದಿಲ್ಲ. ಹಾಗಾಗಿ ಆ ಥರ ಸಿಂಕಲಿ ಪಾತ್ರೆಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಆದಷ್ಟು ಮನೆಯಲ್ಲಿ ಕಸ ಇರದೇ ಇರೋ ತರ ನೀವು ನೋಡ್ಕೊಳ್ಬೇಕು. ಸರಿನಾ? ಕ್ಲೀನಾಗಿ ಮನೆಯನ್ನೆಲ್ಲ ಗೂಡಿಸ್ಕೊಳ್ಳಿ, ಕ್ಲೀನಾಗಿ ಒರೆಸಿ. ಹಾಗೇನೆ ಶುಕ್ರವಾರ ಅಂತ ಅಲ್ಲ ಗಾಯ್ಸ್, ಡೈಲಿ ನಾವು ಮನೆನ ಒರೆಸ್ಬೇಕು. ಅಂದ್ರೆ ವಾರದಲ್ಲಿ 2 ದಿನ ನೀವು ಸ್ವಲ್ಪ ಕಲ್ಲುಪ್ಪು ಹಾಗೇನೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀವು ಮನೆನ ಒರೆಸ್ಕೊಂಡ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದದು. ಆಯ್ತಾ? ಯಾಕಪ್ಪ ಅಂತಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ, ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಗಡೆ ಹೋಗುತ್ತೆ, ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬರುತ್ತೆ. ಇನ್ನು ಸೈಂಟಿಫಿಕ್ ರೀಸನ್ ಹೇಳೋದಾದ್ರೆ, ಆ ರೀತಿ ನೀವು ಒರೆಸೋದ್ರಿಂದ ಇದು ಬರುತ್ತೆ ನೋಡಿ, ಇರುವೆಗಳಾಗಿರಬಹುದು, ಇಲ್ಲ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಹುಳಗಳಾಗಿರಬಹುದು, ಈ ತರ ಎಲ್ಲ ಬರುತ್ತಲ್ವಾ, ಕ್ರಿಮಿಕೀಟಗಳು, ಅದೆಲ್ಲಾನು ಕೂಡ ಬರೋದಿಲ್ಲ ಮನೆಗೆ ನೀವು ಆ ರೀತಿ ಒರೆಸ್ಕೊಳ್ಳೋದ್ರಿಂದ. ಓಕೆನಾ? ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಮನೆನ ನೀಟಾಗಿ ಇಟ್ಕೊಳ್ಳಿ. ಹಾಗೇನೆ ಶುಕ್ರವಾರ ನೀವು ಸ್ನಾನ ಮಾಡೋದ್ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ, ಹಾಗೇನೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ಯಾವುದೇ ಒಂದು ನಿಮ್ಗೆ ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಆಯ್ತಾ? ನಾನು ಆಲ್ರೆಡಿ ನಿಮ್ಗೆ ಅಂದ್ರೆ ಕಲ್ಲುಪ್ಪಿನಲ್ಲಿ ಹೇಳಿದೀನಿ, ನಿಮ್ಗೆ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳು ಯಾವುದು ಕೂಡ ಫೇಲ್ಯೂರ್ ಅಂತೂ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಗಾಯ್ಸ್, ಅಕ್ಕಿಯ ಮೂಟೆನಲ್ಲಿ, ಆಯ್ತಾ, ಅಂದ್ರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಇವತ್ತಿನ ಟಾಪಿಕ್ ಏನಂತ ಗೊತ್ತಿರುತ್ತೆ. ಇದು ಬಂದು ಅಕ್ಕಿನಲ್ಲಿ ಮಾಡುವಂತ ಪರಿಹಾರ ಆಗಿರುತ್ತೆ. ಸರಿನಾ? ಅಕ್ಕಿ ಮೂಟೆನಲ್ಲಾದ್ರೂ ನೀವು ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಅಕ್ಕಿನ ಬಾಕ್ಸ್ ಅಲ್ಲಿ ಇಟ್ಟಿರ್ತೀರಾ ಅಲ್ವಾ. ಕೆಲವೊಬ್ರು ಬಾಕ್ಸ್ ಹಾಕ್ಬಿಟ್ಟಿರ್ತಾರೆ, ಇನ್ನು ಕೆಲವೊಬ್ರು ಮೂಟೆಲೆ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇರ್ತೀರಾ. ಆಯ್ತಾ? ಯಾವ್ದ್ರಲ್ಲಾದ್ರೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನ. ಅಂದ್ರೆ ಈ ತಂತ್ರನ, ಈ ಪರಿಹಾರನ ಯಾವ್ದ್ರಲ್ಲಾದ್ರೂ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ಏನಂತ ಅಂದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಧಾನ್ಯಗಳನ್ನ, ಆಯ್ತಾ, ಖಾಲಿ ಆಗ್ತಾ ಇದ್ದಂಗೆ ತಂದು ತುಂಬಿಟ್ಕೋಬೇಕು. ಖಾಲಿ ಎಲ್ಲ ಫುಲ್ ಖಾಲಿ ಆದ್ಮೇಲೆ ತಂದು ತುಂಬಕ್ಕಿಂತ ಇಲ್ಲ ಸ್ವಲ್ಪ ಇದೆ ಅಂದಾಗಲೇ ತಂದ್ಬಿಟ್ಟು ತುಂಬಿಟ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಅಕ್ಕಿ,
ಆಯ್ತಾ. ಅಕ್ಕಿ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಿ ಖಾಲಿ ಆಗಕ್ಕಂತೂ ದಯವಿಟ್ಟು ಬಿಡಕ್ ಹೋಗ್ಬೇಡಿ, ಸರಿನಾ. ಮತ್ತೆ ಮಹಾಲಕ್ಷ್ಮಿ ಅಕ್ಕಿನಲ್ಲಿ ವಾಸವಾಗಿರ್ತಾಳೆ, ಹಾಗೇನೆ ಅನ್ನಪೂರ್ಣೇಶ್ವರಿ ದೇವಿ ಕೂಡ ಅಕ್ಕಿನಲ್ಲಿ ವಾಸವಾಗಿರ್ತಾಳೆ. ನಮ್ಮ ಮನೆಯಲ್ಲಿ ಒಂದು ನಮ್ಗೆ ಅಂತಂದ್ರೆ ಈ ರೀತಿ ಆಹಾರ ಸಮಸ್ಯೆಗಳು ಉಂಟಾಗುತ್ತಲ್ವ, ಕೆಲವೊಬ್ಬರ ಮನೆಯಲ್ಲಿ ಊಟಕ್ಕೂ ಕೂಡ ಇರೋದಿಲ್ಲ, ಆ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ, ಆಯ್ತಾ. ಸೊ ಹಾಗಾಗಿ ಆ ರೀತಿ ನಾವು ಫೇಸ್ ಮಾಡಬಾರ್ದು ಅಂತಂದ್ರೆ ಮನೆಯಲ್ಲಿ ದವಸ ಧಾನ್ಯಗಳನ್ನ ಖಾಲಿ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು. ಅದರಲ್ಲಿ ಮೇನ್ ಆಗಿ ಅರಿಶಿನ, ಸಾಸಿವೆ ಮತ್ತೆ ಉಪ್ಪು, ಕಲ್ಲುಪ್ಪು, ಇದಂತೂ ಅಕ್ಕಿ ಜೊತೆಗೆ ಇಷ್ಟು ಕೂಡ ಈ 4 ಪದಾರ್ಥಗಳು ಯಾವುದೇ ಕಾರಣಕ್ಕೂ ಖಾಲಿ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಇನ್ನೊಂದು ಹೇಳ್ತೀನಿ ಗಾಯ್ಸ್, ಉಪ್ಪುನ ಯಾವತ್ತು ನಾವು ಖಾಲಿ ಆಗೋಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ನ ಇಟ್ಕೊಳ್ಬೇಕು ತಂದ್ಬಿಟ್ಟು, ಓಕೆನಾ. ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ಈ ಪದನ ನೀವು ಯೂಸ್ ಮಾಡಬಾರ್ದು. ಯಾವುದು ಅಂತ ನೀವು ಕೇಳೋದಾದ್ರೆ, ಉಪ್ಪು ಖಾಲಿ ಆಗಿದೆ ತಗೊಂಡ್ ಬನ್ನಿ ಅಂತ ನೀವು ಹೇಳ್ಬಾರ್ದು. ಖಾಲಿ ಅನ್ನೋ ವರ್ಡ್ನ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಕ್ಕಂತೂ ಹೋಗ್ಬೇಡಿ, ಆಯ್ತಾ. ಉಪ್ಪು ಅಕಸ್ಮಾತ್ ಉಪ್ಪು ಖಾಲಿ ಆಗಿದೆ ಉಪ್ಪು ತಗೊಬನ್ನಿ ಅಂತ ನೀವು ಹೇಳಿದ್ರೆ ಅವ್ರು ಅಕಸ್ಮಾತ್ ಖಾಲಿ ಆಗಿದ್ಯಾ ತರಬೇಕಾ ಅಂತ ಕೇಳ್ತಾರೆ ಅಲ್ವಾ. ಅಂದ್ರೆ ನೀವ್ಯಾರು ತರ್ತೀರಾ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಯಾರಿದ್ದಾರೆ ಅವ್ರಿಗೆ ಹೇಳ್ತೀರಾ ಉಪ್ಪು ತಗೊಂಡ್ ಬನ್ನಿ ಅಂತ, ಅವಾಗ ಅವರು ಖಾಲಿ ಆಗಿದ್ಯಾ ಅಂತ ಕೇಳ್ತಾರಲ್ವಾ. ಉಪ್ಪು ಇದೆ ಅಂದ್ರೂ ಕೂಡ ತಗೊಂಡ್ ಬನ್ನಿ, ಸ್ವಲ್ಪ ಇದೆ ತಗೊಂಡ್ ಬನ್ನಿ ಉಪ್ಪುನ ಅಂತ ನೀವು ಹೇಳ್ಬೇಕಾಗತ್ತೆ, ಆಯ್ತಾ. ಅಂದ್ರೆ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ನ ನೀವು ತಗೊಂಡ್ ಬಂದು ಮುಂಚೆನೆ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆ ವರ್ಡ್ ಖಾಲಿ ಅನ್ನೋ ವರ್ಡ್ ಮಾತ್ರ ನೀವು ಬಳಸಕ್ಕಂತೂ ಹೋಗ್ಬೇಡಿ. ಹಾಗೇನೆ ಉಪ್ಪು, ಅರಿಶಿನ ಮತ್ತೆ ಸಾಸಿವೆ, ಅದ್ರ ಜೊತೆಗೆ ಗಾಯ್ಸ್ ಕಲ್ಲುಪ್ಪು, ಆಯ್ತಾ. ಕಲ್ಲುಪ್ಪು, ಸಾಸಿವೆ, ಅರಿಶಿನ, ಇಷ್ಟು ಕೂಡ ಅಕ್ಕಿ, ಇಷ್ಟು ಕೂಡ ಮನೆಯಲ್ಲಿ ಖಾಲಿ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ, ಸರಿನಾ. ಈ ಒಂದು ತಂತ್ರನ ನೀವು ಶುಕ್ರವಾರ ಇವತ್ತು ಸಂಜೆ ಒಳಗಡೆ ಮಾಡ್ಕೊಳ್ಬೇಕು. ಆಮೇಲೆ ಇದ್ರ ಜೊತೆಗೆ ಗಾಯ್ಸ್, ಇವತ್ತು ನೀವು ಶುಕ್ರವಾರ ಸಂಜೆ ಮೇಲೆ ತುಳಸಿ ಹತ್ರ ಒಂದು ದೀಪನ ಹಚ್ಬಿಟ್ಟು ಇಡಿ, ಸರಿನಾ. ತುಳಸಿ ಪೂಜೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಸಂತೃಪ್ತಿಗೊಳ್ತಾಳೆ, ಆಯ್ತಾ. ನಮ್ಮ ಮನೆಗೆ ಒಂದು ನೆಗೆಟಿವಿಟಿ ಆವರಿಸ್ಕೊಳ್ಬಾರ್ದು, ಅಂದ್ರೆ ನಮ್ಮ ಮನೆ ಒಳಗಡೆ ಒಂದು ನೆಗೆಟಿವಿಟಿ ಬರಬಾರ್ದು ಅಂತ ಅಂದ್ರೆ ತುಳಸಿನ ಆದಷ್ಟು ಕ್ಲೀನಾಗಿ ಚೆನ್ನಾಗಿ ಬೆಳೆಸ್ಲಿಕ್ಕೆ ಟ್ರೈ ಮಾಡಿ, ಸರಿನಾ. ಅಂತಂದ್ರೆ ನೀರು ಹಾಕೋದಾಗಿರಬಹುದು, ಕೆಲವೊಬ್ರು ನೀರೇ ಹಾಕಲ್ಲ ಹಾಗೆ ಬಿಟ್ಟಿರ್ತಾರೆ, ಮತ್ತೆ ಒಂಥರ ಹೇಗೇಗೋ ಇಟ್ಕೊಂಡಿರ್ತಾರೆ ಪಾಟ್ನೆಲ್ಲ, ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ. ತುಳಸಿನ ಕ್ಲೀನಾಗಿ ಇಟ್ಕೊಳ್ಳಿ, ನೀರು ಹಾಕಿ ತುಳಸಿಗೆ. ನಾನು ನೋಡಿದೀನಿ, ಅಂದ್ರೆ ಅದು ಸ್ವಲ್ಪ ಒಣಗೋಗ್ತಾ ಇರುತ್ತೆ ಅಂದ್ರೂ ಕೂಡ ಅವರು ನೀರು ಹಾಕೋದಿಲ್ಲ. ಅಂದ್ರೆ ಏನಕ್ಕೆ ಅಂತಂದ್ರೆ ನಾವು ಬ್ಯುಸಿ ಇದೀವಿ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ಈ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ಬ್ಯುಸಿ ಇದೀವಿ, ನೀರು ಹಾಕಕ್ಕೂ ಟೈಮ್ ಇಲ್ಲ ನಮ್ಗೆ, ಈ ತರ ಎಲ್ಲ ನೀವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ನೀರ್ನ ತುಳಸಿಗೆ ಹಾಕ್ಬಿಟ್ಟು ಡೈಲಿ ತುಳಸಿಗೆ ಪೂಜೆ ಮಾಡ್ಬೇಕು, ಸರಿನಾ. ಒಂದು ನೆಗೆಟಿವಿಟಿನ ನಮ್ಮ ಮನೆ ಒಳಗಡೆಗೆ ಸೇರ್ಸೋದಿಲ್ಲ ತುಳಸಿ, ಆಯ್ತಾ. ಸೊ ಹಾಗಾಗಿ ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ತುಳಸಿ ನಿಮ್ಮ ಮನೆಯಲ್ಲಿ ಒಣಗ್ತಾ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಬಂದಿದೆ ಅಂತ ನೀವು, ಒಂದು ನಕಾರಾತ್ಮಕ ಶಕ್ತಿ ಎಂಟ್ರಿ ಕೊಟ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಗೆ, ಆದಷ್ಟು ನೀರ್ನ ಹಾಕಿ ತುಳಸಿಗೆ ಪೂಜೆ ಮಾಡಿ, ಅಂದ್ರೆ ಹೂವು ಮುಟ್ಸಿ ಎಲ್ಲನೂ ಕೂಡ, ಅಂದ್ರೆ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಲ್ವಾ, ಅದೇ ರೀತಿ ತುಳಸಿಗೂ ಕೂಡ ಪೂಜೆ ಮಾಡಿ ತುಂಬಾನೇ ಒಳ್ಳೇದು, ಆಯ್ತಾ. ಹಾಗೇನೆ ಇವತ್ತು ಸಂಜೆ ತುಳಸಿ ಗಿಡದ ಹತ್ರ ಒಂದು ದೀಪನ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಸರಿನಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ದಯವಿಟ್ಟು ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ, ಒಂದು ದೀಪನ ತುಳಸಿ ಮುಂದೆ ಹಚ್ಬೇಕಾಗತ್ತೆ, ಸರಿನಾ. ಹಾಗೇನೆ ಗಾಯ್ಸ್, ಅಕ್ಕಿ ಮೂಟೆಲಾಗಿರಬಹುದು, ಇಲ್ಲ ಅಂತಂದ್ರೆ ಅಕ್ಕಿ ಬಾಕ್ಸ್ ಅಲ್ಲಿ ಆಗಿರಬಹುದು, ನಾನು ಹೇಳುವಂತ ಈ ವಸ್ತುಗಳನ್ನ ನೀವು ಬಚ್ಚಿ ಇಡಬೇಕು ಒಳಗಡೆ, ಆಯ್ತಾ. ಅಂದ್ರೆ ಇದು ಯಾರಿಗೂ ಕೂಡ ಗೊತ್ತಾಗಬಾರ್ದು. ನೀವು ಈ ತರ ಈ ಚಿಕ್ಕತ್ ಪರಿಹಾರನ ಮಾಡ್ಕೊಂಡಿದೀನಿ ಅಂದ್ರೆ, ನಾನು ಹೇಳುವಂತ ವಸ್ತುಗಳನ್ನ ನೀವು ಬಚ್ಚಿ ಇಟ್ಟಿದ್ದೀನಿ ಒಳಗಡೆ ಅಂತ ನೀವು ಯಾರಿಗೂ ಕೂಡ ಮನೆಯಲ್ಲಿ ಹೇಳ್ಲಿಕ್ಕಂತೂ ಹೋಗ್ಬಾರ್ದು, ಆಯ್ತಾ. ಯಾಕಂದ್ರೆ ನೀವೇ ಮನೆಯಲ್ಲಿ ಅಕ್ಕಿ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಬೇರೆಯವ್ರು ಯಾರು ಯೂಸ್ ಮಾಡ್ತಿದ್ರೆ ಬೇಕಾದ್ರೆ ನೆಕ್ಸ್ಟ್ ಅವ್ರ ಕೈಲೆಲ್ಲ ಸಿಕ್ಕಿದ್ರೆ ಬೇಕಾದ್ರೆ ನೀವು ಅವಾಗ ಬೇಕಾದ್ರೆ ಏನೋ ಪೂಜೆ ಮಾಡಿದೀನಿ ಬಿಡು ಅಂತ ಹೇಳ್ಕೊಬೋದು ಹೊರತು ಯಾರಿಗೂ ಕೂಡ ನೀವು ಇದನ್ನ, ಈ ವಸ್ತುನ ನೀವು ಅಕ್ಕಿ ಒಳಗಡೆ ಬಚ್ಚಿಡೋದನ್ನ ಯಾರಿಗೂ ಕೂಡ ದಯವಿಟ್ಟು ಹೇಳಕ್ಕಂತೂ ಹೋಗ್ಬೇಡಿ, ಸರಿನಾ. ಹೇಳ್ದೇನೆ ಮಾಡುವಂತ ಪರಿಹಾರ ಇದು. ಸೊ ಗೈಸ್, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಸರಿನಾ. ಬಿಳಿ ಬಟ್ಟೆಗೆ ಅರಿಶಿನ ಲೇಪನ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನಾಗಿ ಅರಿಶಿನ ಎಲ್ಲ ಹಾಕೊಳ್ಳಿ ಬಿಳಿ ಬಟ್ಟೆಗೆ. ಇಲ್ಲಾಂದ್ರೆ ಅರಿಶಿನದ ಬಟ್ಟೆನೆ ಸಿಗುತ್ತೆ, ಅದನ್ನು ಕೂಡ ನೀವು ತಗೊಳ್ಬಹುದು. ಇಲ್ಲಪ್ಪ ಬಿಳಿ ಬಟ್ಟೆನೆ ನಮ್ಮ ಇದೆ ಅಂತ ಅನ್ನೋರು ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿನ ನೀವು ಹಾಕ್ಬಿಟ್ಟು ಲೇಪನನ ಮಾಡ್ಕೊಳ್ಬೇಕು. ಕ್ಲೀನಾಗಿ ಅರಿಶಿನದ ಬಟ್ಟೆ ಮಾಡ್ಕೊಂಡು ಸ್ವಲ್ಪ ಆ ಬಟ್ಟೆನ ಆರ್ಲಿಕ್ಕೆ ಇಡಿ, ತೇವ ಇರುತ್ತಲ್ವಾ. ಸೊ ಹಾಗಾಗಿ ಆರ್ಲಿಕ್ಕೆ ಇಟ್ಬಿಟ್ಟು ಗೈಸ್, ನೀವು 5 ರೂಪಾಯಿದು 2 ಕಾಯಿನ್ ನೀವು ತಗೊಳ್ಬೇಕು, ಸರಿನಾ. ಅಂದ್ರೆ ಅದು ಬಂದು ನಿಮ್ಗೆ ಗೋಲ್ಡ್ ಕಾಯಿನೇ ಆಗಿರ್ಬೇಕು. ಈಗೆಲ್ಲ ಸಿಗುತ್ತಲ್ವಾ ಗೋಲ್ಡ್ ಕಾಯಿನ್, ಅದನ್ನ ತಗೊಂಡು ಆ ಬಟ್ಟೆ ಮೇಲೆ ಅಂತಂದ್ರೆ ಆ ಬಟ್ಟೆನ ಇಟ್ಕೊಂಡು ಅದ್ರೊಳಗಡೆಗೆ 2 ಗೋಲ್ಡ್ ಕಾಯಿನ್, ಹಾಗೇನೆ 1 ರೂಪಾಯಿದು 1 ಕಾಯಿನ್
ಅಲ್ಲಿಗೆ 11 ರೂಪಾಯಿ ಆಯಿತು. ಅದನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಗಾಯ್ಸ್ ನೀವು 7 ಲವಂಗನ ನೀವು ಹಾಕಬೇಕು. ಲವಂಗ ಅನ್ನೋದು ಮನೆಯಲ್ಲಿ ಧನ ಪ್ರಾಪ್ತಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆಯಿತಾ. ಅದಕ್ಕೋಸ್ಕರ 7 ಲವಂಗನ ಹಾಕಿ ಮೊಗ್ಗೆಲ್ಲ ನೋಡ್ಕೊಳ್ಳಿ. ಮುಂದೆ ಚೆನ್ನಾಗಿ ಮೊಗ್ಗು ಇರಬೇಕು. ಮೊಗ್ಗು ಇಲ್ಲದೇ ಇರೋದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆಯೇ ಈ ಲವಂಗನ ನೀವು ಹೊಸದನ್ನೇ ತೊಗೊಂಡು ಬರಬೇಕು. ಮನೇಲಿ ಇದೆಯಪ್ಪ ಅದನ್ನೇ ಯೂಸ್ ಮಾಡ್ತೀವಿ ಅಂತ ಅನ್ನೋರು ಬೇಡ, ಹೊಸದನ್ನು ತಂದುಬಿಟ್ಟು ಇದನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಗಾಯ್ಸ್ ನೀವು 2 ಏಲಕ್ಕಿನ ನೀವು ಹಾಕೊಳ್ಬೇಕು, ಸರಿನಾ. ಏಲಕ್ಕಿನೂ ಅಷ್ಟೇ ಕ್ಲೀನಾಗಿ ಇರೋದನ್ನ ನೋಡಿಕೊಂಡು ಹಾಕಿ. ಏಲಕ್ಕಿ ಏನು ಮಾಡುತ್ತೆ ಅಂತಂದರೆ ಹಣೆನ ಸೆಳೆಯುವಂಥ ಮ್ಯಾಗ್ನೆಟ್ ಥರ ಸೆಳೆಯುವಂಥ ಶಕ್ತಿ ಏಲಕ್ಕಿಗಿದೆ. ಹಾಗೆಯೇ ಈ ಏಲಕ್ಕಿ ಲವಂಗ ಎಲ್ಲ ಕೂಡ ಲಕ್ಷ್ಮೀ ತಾಯಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೋಸ್ಕರ 2 ಏಲಕ್ಕಿನ ಹಾಕ್ಬಿಟ್ಟು ನೀವು ಅದ್ರ ಒಳಗಡೆಗೆ ಸ್ವಲ್ಪ ಪಚ್ಚ ಕರ್ಪೂರನ ನೀವು ಹಾಕಬೇಕಾಗತ್ತೆ, ಸರಿನಾ. ಪಚ್ಚ ಕರ್ಪೂರನೂ ಅಷ್ಟೇ ತುಂಬಾ ವಿಷ್ಣು ದೇವನಿಗಾಗಿರಬಹುದು, ಹಾಗೆಯೇ ಲಕ್ಷ್ಮೀ ತಾಯಿಗೂ ಅಷ್ಟೇ ತುಂಬಾ ಇಷ್ಟ ಪಚ್ಚ ಕರ್ಪೂರ ಆಯಿತಾ. ಹಾಗೆಯೇ ಆದಷ್ಟು ನೀವು ಶುಕ್ರವಾರ ಪೂಜೆ ಮಾಡ್ತೀರಾ ಅಲ್ವಾ, ಹಾಗೆಯೇ ವಿಷ್ಣು ದೇವ ನಾರಾಯಣ, ವಿಷ್ಣು ರೂಪವಾದ ನಾರಾಯಣ ಆಗಿರಬಹುದು, ಇಲ್ಲಾಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರಬಹುದು. ಈ ರೀತಿ ವಿಷ್ಣು ರೂಪ ಅಂದರೆ ವಿಷ್ಣು ಸ್ವರೂಪ ಯಾವ್ಯಾವ ದೇವರು ಇದೆ ಆ ದೇವರಿಗೆ ನೀವು ಪಚ್ಚ ಕರ್ಪೂರದಿಂದ ನೀವು ಆರತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಗಾಯ್ಸ್, ಸರಿನಾ. ಲಕ್ಷ್ಮೀ ನಾರಾಯಣರು ಇಬ್ಬರು ಕೂಡ ಒಟ್ಟಿಗೆ ಲಕ್ಷ್ಮೀನಾರಾಯಣ ಸಮೇತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ, ಸರಿನಾ. ಸೊ ಹಾಗಾಗಿ ಪಚ್ಚ ಕರ್ಪೂರದಲ್ಲಿ ದೇವರಿಗೆ ಆರತಿ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನೀವು ಪಚ್ಚ ಕರ್ಪೂರನ ಸ್ವಲ್ಪ ಹಾಕೊಳ್ಬೇಕು. ಅದಾದ್ಮೇಲಿಂದ ಸ್ವಲ್ಪ ಅದರೊಳಗಡೆಗೆ ಅರಿಶಿನ ಮತ್ತು ಕುಂಕುಮನ ನೀವು ಹಾಕೋಬೇಕು, ಸರಿನಾ. 5 ರೂಪಾಯಿದು 2 ಕಾಯಿನ್ ತಗೊಳ್ಳಿ, ಗೋಲ್ಡ್ ಕಾಯಿನ್ ಆಗಬೇಕು. ಅದ್ರ ಜೊತೆಗೆ 1 ರೂಪಾಯಿ ಕಾಯಿನ್ ತಗೊಳ್ಳಿ. ಹಾಗೆಯೇ 7 ಲವಂಗ, 2 ಏಲಕ್ಕಿ, ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ, ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಗಂಟು ಥರ ನೀವು ಮಾಡ್ಕೊಳ್ಬೇಕು. ಆ ಗಂಟನ್ನ ನೀವು ಮಾಡಿಕೊಂಡು ಗಾಯ್ಸ್ ದೇವ್ರ ಮನೇಲಿ ಫಸ್ಟು ಲಕ್ಷ್ಮೀ ದೇವಿ ಮುಂದೆ ಫೋಟೋ ಮುಂದೆ ನೀವು ಅದನ್ನು ಇಡಬೇಕಾಗತ್ತೆ, ಸರಿನಾ. ಇಟ್ಬಿಟ್ಟು ಅದ್ರ ಮೇಲೆ ಒಂಚೂರು ಅರಿಶಿನ ಕುಂಕುಮ ಮತ್ತು ಒಂದು ಹೂವನ್ನು ಕೂಡ ಅದ್ರ ಮೇಲೆ ಮುಡಿಸ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ, ಸರಿನಾ. ಅದಕ್ಕಿಂತ ಮುಂಚೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು, ಸರಿನಾ. ಏನಂತ ಸಂಕಲ್ಪ? ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇದೆ ಅಂತಂದರೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ, ಹಣದ ಅಭಿವೃದ್ಧಿ ಜಾಸ್ತಿ ಆಗಬೇಕು, ಸಾಲ ಬಾಧೆಗಳು ನಿವಾರಣೆ ಆಗಬೇಕು. ನಮ್ಮಲ್ಲಿ ನಾವು ಎಷ್ಟೇ ದುಡಿತಿದ್ರು ನಮಗೆ ಒಂದು ಕೈಲಿ ದುಡಿದ್ರೆ ಈ ಕೈಯಲ್ಲಿ ದುಡಿದ್ರೆ ಈ ಕಡೆ ಕೈಯಲ್ಲಿ ಖರ್ಚಾಗ್ತಾ ಇದೆ. ಅನಾವಶ್ಯಕವಾಗಿ ಖರ್ಚಾಗೋದು ನಿಲ್ಲಬೇಕು. ನಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಜಾಸ್ತಿ ಆಗಬೇಕು, ಸಾಲ ಬಾಧೆಗಳು ನಿವಾರಣೆ ಆಗಬೇಕು. ಈ ರೀತಿ ನೀವು ನಿಮ್ಮ ಕಷ್ಟ ಏನಿದೆ ಅದನ್ನು ಲಕ್ಷ್ಮೀ ಫೋಟೋ ಮುಂದೆ ಇಟ್ಕೊಂಡು ಕೇಳಿಕೊಂಡು ಅದನ್ನು ನೀವು ಪೂಜೆನ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಅಕ್ಕಿ ಡಬ್ಬದಲ್ಲಾಗಿರಬಹುದು, ಇಲ್ಲಾಂದರೆ ಅಕ್ಕಿ ಮೂಟಲ್ಲಿ ಇಟ್ಕೊಂಡಿರ್ತಾರೆ ಕೆಲವರು ಅಲ್ವಾ, ಕೆಲವರು ಅಕ್ಕಿ ಡಬ್ಬದಲ್ಲಿ ಇಟ್ಕೊಂಡಿರ್ತಾರೆ. ಅದರೊಳಗಡೆಗೆ ನೀವು ಬಚ್ಚಿಡಬೇಕು, ಸರಿನಾ. ಇದನ್ನ ಯಾರಿಗೂ ಕೂಡ ಹೇಳ್ಬೇಡಿ ಗಾಯ್ಸ್. ಈ ರೀತಿ ನೀವು ಬಚ್ಚಿಡೋದ್ರಿಂದ ಮನೆಯಲ್ಲಿ ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ, ಸರಿನಾ. ಬೇಕಾದ್ರೆ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ನಾನು ಕೂಡ ಇದನ್ನ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಏನಂತ ಅಂದರೆ ಗಾಯ್ಸ್, ಸುಮ್ಮನೆ ನಿಮಗೆ ಏನೇನೋ ಹೇಳೋದಿಲ್ಲ. ನಾನು ಒಂದ್ಸಲ ಅದನ್ನು ತಿಳ್ಕೊಂಡು ನಾನು ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದಾದ್ಮೇಲಿಂದ ನಾನು ನಿಮಗೆ ಶೇರ್ ಮಾಡೋದು, ಸರಿನಾ. ಆಮೇಲೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಅಂತಂದರೆ ಇವ್ರು ಹೇಳಿದ ತಕ್ಷಣ ನಾವು ಮಾಡಿದ್ವಿ, ನಮಗೇನು ಇದೇ ಆಗಲಿಲ್ಲ ಅಂತ ನೀವು ಕೂಡ ನನ್ನ ಬೈಕೊಳ್ಬಾರ್ದು. ಸೊ ಹಾಗಾಗಿ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಅದು ಸಕ್ಸಸ್ ಆಯಿತು ಅಂತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು, ಓಕೆನಾ. ಸೊ ಅದನ್ನು ನೀವು ಬಚ್ಚಿಡಬೇಕಾಗುತ್ತೆ. ಆ ರೀತಿ ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ದುಪ್ಪಟ್ಟಾಗುತ್ತೆ. ಅನಾವಶ್ಯಕವಾಗಿ ಖರ್ಚಾಗ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ಮನೆಯಲ್ಲಿ, ಇಲ್ಲ ಅಂತ ಅಂದರೆ ಊಟಕ್ಕೂ ಕೂಡ ಒಬ್ಬೊಬ್ಬರಿಗೆ ತೊಂದರೆ ಇರುತ್ತೆ ಅಲ್ವಾ. ದವಸ ಧಾನ್ಯಗಳು ನಿಮ್ಮ ಮನೆಯಲ್ಲಿ ಉಳಿತಾ ಇರೋದಿಲ್ಲ, ಎಷ್ಟೇ ನೀವು ತಂದರೂ ಕೂಡ ಉಳಿತಾ ಇರೋದಿಲ್ಲ. ಈ ರೀತಿ ಏನಾದರೂ ಒಂದು ಸಮಸ್ಯೆಗಳು ಆಗಿ ಅದು ಅಂದರೆ ಅಕ್ಕಿ ಕೂಡ ಅಷ್ಟೇ ಅನಾವಶ್ಯಕವಾಗಿ ಅಂತಂದರೆ ನೀವು ಇನ್ನೊಂದು ಹೇಳ್ತೀನಿ ಗಾಯ್ಸ್, ಯಾವುದೇ ಕಾರಣಕ್ಕೂ ಅನ್ನನ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ. ಎಷ್ಟಾಗುತ್ತೋ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಅನ್ನನ ಮಾಡಿಕೊಂಡು ಊಟ ಮಾಡಬೇಕಾಗತ್ತೆ, ಸರಿನಾ. ಸುಮ್ಮನೆ ಸುರಿಯೋದು ಬೆಳಿಗ್ಗೆ ತಕ್ಷಣ ರಾತ್ರಿದು ಮಿಕ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ರಾತ್ರಿದು, ಕೆಲವೊಬ್ರು ರಾತ್ರಿದು ತಿನ್ನೋದಿಲ್ಲ ಅಲ್ವಾ, ತೊಗೊಂಡೋಗಿ ಅದನ್ನು ಸುರಿಯೋದು, ಆ ರೀತಿ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ನೀವು ಮಾಡಿದ್ರೆ ಅನ್ನಪೂರ್ಣೇಶ್ವರಿ ನಿಜವಾಗ್ಲೂ ಕೋಪಗೊಳ್ತಾಳೆ, ಸರಿನಾ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಅಡುಗೆನ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ಹೊರಗಡೆ ಸುರಿಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ. ಅದಕ್ಕಿಂತ ಅದ್ರ ಜೊತೆಗೆ ಗಾಯ್ಸ್ ಈಗಿನ ರೇಟ್ ಅಂತೂ ನಿಮಗೆ ಗೊತ್ತು ಅಲ್ವಾ, ದುಬಾರಿ. ನಾವೇನೇ ತೊಗೊಂಡ್ರು ಕೂಡ ಎಲ್ಲನೂ ಕೂಡ ದುಬಾರಿ ಆಗಿರೋದ್ರಿಂದ ನಾವು ವೇಸ್ಟ್ ಮಾಡ್ದೇನೆ ಆಯಿತಾ, ಇರೋದ್ರಲ್ಲೇ ನಾವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಒಂದು ಆರೋಗ್ಯನ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು,
ಅಲ್ವಾ. ಸೊ ಹಾಗಾಗಿ ನೀವು ಈ ರೀತಿ ಒಂದು ಚಿಕ್ಕ ಪರಿಹಾರನ ಇವತ್ತೇ ನೀವು ಸಂಜೆ ಒಳಗಡೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಓಕೆನಾ. ಹಾಗೇನೆ ಗೈಸ್, ಅದನ್ನ ನೀವೇನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಅಂದ್ರೆ, ನೆಕ್ಸ್ಟ್ 1 ತಿಂಗಳ ಆದ ನಂತರ ಇವತ್ತು ನೀವು ಮಾಡ್ತೀರಾ ಅಲ್ವಾ, ನೆಕ್ಸ್ಟ್ 1 ತಿಂಗಳಿಗೆ ಅಂದ್ರೆ ಹಿಂದಿನ ದಿನ ನೀವು ಅದನ್ನ ತೆಗೆದು ಬಿಟ್ಟು, ಆಯ್ತಾ, ಅಕಸ್ಮಾತ್ ನೀವು ಮಧ್ಯ ಬಚ್ಚಿಟ್ಟಿರ್ತೀರಾ ಅಕ್ಕಿ ಒಳಗಡೆ ಅಲ್ವಾ, ಅಕ್ಕಿ ಸ್ವಲ್ಪ ಖಾಲಿ ಆಯ್ತು ಅಂತಂದ್ರೆ ಅದ್ರ ಮೇಲೆ ನೀವು ಅಕ್ಕಿನ ತುಂಬ್ತಾ ಇರ್ಬೇಕು. ಸರಿನಾ. ತುಂಬಾ ಆದ್ಮೇಲೆ 1 ತಿಂಗಳ ಆದ್ಮೇಲೆ ನೀವು ಹಿಂದಿನ ದಿನ, ಆಯ್ತಾ, 1 ತಿಂಗಳಿಗೆ ಹಿಂದಿನ ದಿನನೇ ನೀವು ಈಗ ಶುಕ್ರವಾರ ಮತ್ತೆ ಈ ತಂತ್ರನ ನೀವು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ 1 ತಿಂಗಳಿಗೆ. ಆದ್ರೆ ಹಿಂದಿನ ದಿನನೇ ನೀವು ಆ ಗಂಟನ್ನ ತಗೊಂಡು ಬಿಚ್ಚಿಬಿಟ್ಟು ಆ ಕಾಯಿನ್ನ ನೀವು ತಗೊಂಡು ನೀವು ಎಲ್ಲಿ ದುಡ್ಡನ್ನ ಇಡ್ತೀರಾ, ಆಯ್ತಾ, ಅಂದ್ರೆ ಬೀರುನಲ್ಲಿ ಇಟ್ಕೊಳ್ತೀರಾ ಅಲ್ವಾ, ದುಡ್ಡನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೀರುನಲ್ಲೇ ಇಡ್ತಾರೆ, ಅಲ್ಲಿ ಆ ಕಾಯಿನ್ನ ತಗೊಂಡೋಗ್ಬಿಟ್ಟು ಹಾಕ್ಬೇಕಾಗತ್ತೆ. ಹಾಗೇನೆ ಲವಂಗ ಏಲಕ್ಕಿನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಾದ್ರೂ ಗಿಡದ ಹತ್ರ ನೀವು ಹಾಕ್ಬಿಡ್ಬೇಕು. ಸರಿನಾ. ಗಿಡದ ಹತ್ರ ಹಾಕ್ಬಿಟ್ಟು ಆ ಬಟ್ಟೆನ ನೀವು ಮತ್ತೆ ಯೂಸ್ ಮಾಡ್ಕೊಳ್ಬಹುದು, ವಾಶ್ ಮಾಡಿ ಕ್ಲೀನಾಗಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ಅದ್ರ ಸಮೇತ ನಾವು ಹಾಕ್ಬಿಡ್ತೀನಿ ಅಂತಂದ್ರೆ ಹಾಕ್ಬಿಡ್ಬೋದು, ಏನು ತೊಂದರೆ ಅಂತೂ ಇಲ್ಲ. ಸರಿನಾ. ಮತ್ತೆ ರೀಯೂಸ್ ಮಾಡ್ತೀನಿ ಅಂದ್ರೆ ನೀವು ಬೇಕಾದ್ರೆ ಮಾಡ್ಕೊಳ್ಬಹುದು, ಆದ್ರೆ ಕಾಯಿನ್ ಮಾತ್ರ ನೀವು ಬೀರುನಲ್ಲೇ ಇಟ್ಕೊಳ್ಬೇಕು. ಸರಿನಾ. ಈ ರೀತಿ ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳಿ ಗಾಯ್ಸ್. ಇವತ್ತು ನೋಡಿ ಬೇಕಾದ್ರೆ ಡೇ ಬೈ ಡೇ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗೇ ಆಗುತ್ತೆ. 100ಗೆ 200% ಅಭಿವೃದ್ಧಿ ಆಗೇ ಆಗುತ್ತೆ. ಆಯ್ತಾ. ಅದಕ್ಕಿಂತ ಹೆಚ್ಚಾಗಿ ಗೈಸ್ ನೀವು ಒಂದು ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ನೀವು ಇದನ್ನ ಮಾಡ್ಬೇಕಾಗತ್ತೆ. ಆಯ್ತಾ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಅದಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆಯಿಂದ, ಶ್ರದ್ಧಾ, ಭಕ್ತಿಯಿಂದ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ವಿಫಲ ಅಂತೂ ಆಗೋದಿಲ್ಲ. ಆಯ್ತಾ. ನೀವು ಯಾವ ರೀತಿ ಪೂಜೆಗಳನ್ನ ಮಾಡ್ತೀರಾ ಅದಕ್ಕೆ ನಿಮ್ಗೆ ಫಲ ಅನ್ನೋದು ಅತಿ ಶೀಘ್ರದಲ್ಲೇ ಸಿಕ್ಕೇ ಸಿಗುತ್ತೆ. ಓಕೆನಾ. ಓಕೆ ಗೈಸ್, ಈ ಚಿಕ್ಕ ತಂತ್ರನ ಮಾಡ್ಕೊಳ್ಳಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತೆ ಮಹಾಲಕ್ಷ್ಮಿ ವಾರ ಆಗಿರೋದ್ರಿಂದ ಇವತ್ತೇನೆ ಇದನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಹಾಗೇನೆ ಗೈಸ್, ಹಲವಾರು ಇದೇ ರೀತಿ ವಿಡಿಯೋಸ್ನ ಹಾಕಿದ್ದೀನಿ. ನಮ್ಮ ಮನೆಯಲ್ಲೇ ಸಿಗುವಂತ ಚಿಕ್ಕ ಪುಟ್ಟ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ನೀವು ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಜ್ಯೋತಿಷ್ಯ ಕೇಳಿ ಹಾಗೇನೆ ಏನೇನೋ ಪೂಜೆ ಮಾಡಕ್ ಹೇಳ್ತಾರೆ, ಅದೆಲ್ಲ ಮಾಡಿಸಿದ್ರು ಕೂಡ ಕೆಲವೊಬ್ಬರಿಗೆ ಒಳ್ಳೇದಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಅದು ಅವ್ರಿಗೆ ಅಂದ್ರೆ ಯಾವ ರೀತಿ ಕಷ್ಟನ ಅನುಭವಿಸ್ತಾ ಇರ್ತಾರೆ ಅದಂತೂ ನಿವಾರಣೆ ಆಗೋದಿಲ್ಲ ಅಲ್ವಾ. ಅದ್ರ ಬದಲು ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾಡೋಕ್ಕಿಂತ ನೀವು ಮನೆಯಲ್ಲೇ ಸಿಗುವಂತ ಚಿಕ್ಕ ಪುಟ್ಟ, ಅಂದ್ರೆ ನಾವು ಡೈಲಿ ಮನೆಯಲ್ಲಿ ಆಹಾರಕ್ಕೆ ನಾವು ಊಟ ಮಾಡ್ಲಿಕ್ಕೆ ಯೂಸ್ ಮಾಡೋ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗಿ ಆಗುತ್ತೆ. ಓಕೆನಾ. ಓಕೆ ಗೈಸ್, ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಈ ಪೂಜೆನ ಮಾಡಿ ಈ ವರ್ಷ ಪೂರ್ತಿ ಎಲ್ಲರಿಗೂ ಕೂಡ ದುಡ್ಡಿನ ಸುರಿಮಳೆನೇ ಸುರಿಯುತ್ತೆ ಅಂತಾನೆ ಹೇಳ್ಬೋದು. ಆಯ್ತಾ. ನೀವು ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ. ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಹಾಕಿದ್ರೆ ಅದು ನಿಮಗೆ ಬರುತ್ತೆ. ಹಾಗೇನೆ ನೀವು ಅದನ್ನ ನೋಟಿಫಿಕೇಶನ್ ಬರುತ್ತೆ, ಹಾಗೇನೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಕಡೆಯಿಂದ ಈಗ ನನ್ನ ಕಡೆಯಿಂದನೇ ದೇವರು ನಿಮಗೆ ಹೇಳಿಸ್ತಾ ಇರ್ಬೋದು, ಈ ತರ ಒಂದು ಪರಿಹಾರನ ಮಾಡ್ಕೋ, ನಿನ್ಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿಸ್ತಾ ಇರ್ಬೋದು ದೇವರು ಅಲ್ವಾ. ಹಾಗೇನೆ ನಿಮ್ಮ ಕಡೆಯಿಂದನೂ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ. ಆದಷ್ಟು ಶೇರ್ ಮಾಡಿ, ನಿಮ್ಮ ಜೊತೆಲಿರೋರು ಯಾರ್ಯಾರಿಗೆ ಕಷ್ಟ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ, ಹಾಗೇನೆ ಲೈಕ್ ಕೊಡೋದನ್ನ ಮರಿಬೇಡಿ. ಸರಿನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.